ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆ ನಡೆಸಿರ್ತಕ್ಕಂಥ SIT ಅವರಿಗೆ ಈಗ ಒಂದು ಮಹತ್ವದ ಲೀಡ್ ಸಿಕ್ಕಿದೆ. ಆರಂಭದಿಂದಲೂ ಇದ್ದಂತಹ ಪ್ರಶ್ನೆ, ಇವರಿಗೆಲ್ಲರಿಗೂ ಫಂಡಿಂಗ್ ಮಾಡ್ತಿರೋರು ಯಾರು? ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸತ್ಯಾಂಶಗಳನ್ನು ಕಂಡುಕೊಂಡಿದ್ದಾರೆ SIT ಅವರು. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ SIT ಅವರು. ಈ ಷಡ್ಯಂತ್ರದ ಹಿಂದಿನ ಕಾಣದ ಕೈಗಳ ಬೆನ್ನು ಬಿದ್ದಿದ್ದಾರೆ SIT. ಅಂದರೆ ಬುರುಡೆ ಗ್ಯಾಂಗ್ಗೆ ಫಂಡಿಂಗ್ ಮಾಡಿದವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟು 11 ಜನರಿಗೆ ನೋಟಿಸ್ ನೀಡಿದ್ದಾರೆ SIT ಅಧಿಕಾರಿಗಳು. ತಿಮರೋಡಿಯ ಬೆಂಬಲಿಗರು ಸೇರಿದಂತೆ 11 ಜನ, ಅಂದರೆ ಅವರೇ ಫಂಡಿಂಗ್ ಮಾಡಿದ್ದಾರೆ ಅಂತ. ಈಗಾಗಲೇ 6 ಜನರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ SIT ಅವರು. ಸುಮ್ಮನೆ ಕೂತಿಲ್ಲ, ಇವರೆಲ್ಲರ ಬ್ಯಾಂಕ್ ವಿವರಗಳನ್ನು ಜಾಲಾಡ್ಬಿಟ್ಟಿದ್ದಾರೆ. ಯಾರ್ಯಾರ ಅಕೌಂಟಿಗೆ ದುಡ್ಡು ಬಂದಿದೆ, ಯಾರಿಂದ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ. ಈ ಸಣ್ಣ ಪುಟ್ಟ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ದೊಡ್ಡ ಅಮೌಂಟ್ ಯಾರಿಂದ ಬಂದಿದೆ ಮತ್ತು ಅವ್ರು ಯಾಕೆ ಇವ್ರಿಗೆ ದುಡ್ಡು ಹಾಕಿದ್ರು, ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದರೆ ಗೊತ್ತಾಗ್ಬಿಡುತ್ತೆ. ಈಗಾಗಲೇ 6 ಜನರನ್ನು ವಿಚಾರಣೆ ಮಾಡಿದ್ದಾರೆ SIT ಅವರು. ತಿಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ 11 ಜನ ಯಾರು ಮತ್ತು ಇವರ ಅಕೌಂಟ್ಗಳಿಗೆ ದುಡ್ಡು ಹಾಕಿದವರು ಯಾರು, ಯಾವ ಕಾರಣಕ್ಕೆ ಹಾಕಿದ್ರು? ಚಿನ್ನಯ್ಯ ಹಾಗೂ ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿದೆ. ಚಿನ್ನಯ್ಯ ಹಾಗೂ ಆತನ ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ. ಮಹತ್ವದ ದಾಖಲೆಯನ್ನು ಸಂಗ್ರಹಿಸಿದರೆ SIT ತನಿಖಾ ತಂಡ. ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಮಾಹಿತಿಯನ್ನು ಪಡೆದಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ಪತ್ನಿ ಖಾತೆಯಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆಯಂತೆ. ಗಿರೀಶ್ ಮಟ್ಟಣ್ಣನವರ ಪತ್ನಿಯ ಖಾತೆಯಿಂದ 6 ತಿಂಗಳ ಹಿಂದೆ ಹಣ ವರ್ಗಾವಣೆ ದಾಖಲೆಯನ್ನು ಪಡೆದಿದ್ದಾರೆ SIT ಅವರು. ಅಲ್ಲಿಗೆ ಚಿನ್ನಯ್ಯನಿಗೂ ಗಿರೀಶ್ ಮಟ್ಟಣ್ಣನವರ ಪತ್ನಿಯವರ ಅಕೌಂಟಿನ ದುಡ್ಡು ಬರುತ್ತೆ ಅಂತಂದರೆ ಏನು ಸಂಬಂಧ, ಯಾಕೆ ಹಾಕಬೇಕು ದುಡ್ಡು ಅವರು? ಈ ಥರದ ಪ್ರಶ್ನೆಗಳು, ಅನುಮಾನಗಳು ಮೂಡುತ್ತಲ್ವ ಸಹಜವಾಗಿ. ಹಾಗಾಗಿ ಒಟ್ಟು 11 ಜನರಿಗೆ ನೋಟಿಸ್ ಕೊಟ್ಟು ಅದರಲ್ಲಿ 6 ಜನರನ್ನು ವಿಚಾರಣೆ ಮಾಡಿದ್ದಾರೆ. ಇವರೆಲ್ಲರ ಬ್ಯಾಂಕ್ ಅಕೌಂಟ್ ವಿವರಗಳನ್ನು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು SIT ಅವರು ಕಲೆ ಹಾಕಿದ್ದಾರೆ. ಕಲೆ ಹಾಕಿ ಯಾರು ಇವರಿಗೆ ದುಡ್ಡನ್ನು ಹಾಕ್ತಾ ಇರೋದು ಅನ್ನೋದ್ರ ಬಗ್ಗೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ 11 ಜನರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಅವ್ರು ಯಾರು ಮತ್ತು ಅವರ ಖಾತೆಗಳಿಗೆ ಹಣ ಹಾಕಿದವ್ರು ಯಾರು ಅಂತ ಕೂಡ ಏನಾದರೂ ಗೊತ್ತಾಗಿದೆಯಾ? ಈ ಸಿಂಡಿಕೇಟ್ ಯಾರದ್ದು ಅಂತ ಗೊತ್ತಾಯ್ತಾ ಅಂತ? ಅರವಿಂದ್, ಒಟ್ಟು SITಯ ತನಿಖೆ ಬಹಳ ಸ್ಲೋ ಆಗಿ ಹೋಗ್ತಾ ಇದ್ರು ಕೂಡ ಪಿನ್ ಟು ಪಿನ್ ಡೀಟೇಲ್ ಅನ್ನ SIT ಕಲೆ ಹಾಕ್ತಾ ಇದೆ ಅನ್ನುವಂಥದ್ದು ನಮಗೆ ಈಗ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಚಿನ್ನಯ್ಯನಿಗೆ ಮತ್ತು ಚಿನ್ನಯ್ಯನ ಕುಟುಂಬರ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು SIT ಚೆಕ್ ಮಾಡ್ತಾ ಇದೆ. ಇದಕ್ಕೋಸ್ಕರ ಒಂದು ಟೀಮ್ ಅನ್ನೇ ಮಾಡಿದ್ದಾರೆ ಅನ್ನುವಂಥದ್ದು. ಒಂದು ಟೆಕ್ನಿಕಲಿ ಆಗಿ ಆ ಥರದ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದ್ರೆ ಚಿನ್ನಯ್ಯನನ್ನ SIT ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಹಣಕಾಸನ್ನ ಕೊಟ್ಟಿದ್ದಾರೆ, ಹಣಕಾಸಿನ ಆಮಿಷವನ್ನ ಕೊಟ್ಟವರು ಯಾರು ಮತ್ತು ಬೈ ಹ್ಯಾಂಡ್ ಕ್ಯಾಶ್ ಅನ್ನ ಎಷ್ಟು ಕೊಟ್ಟಿದ್ದಾರೆ, ಈ ತರದ ಎಲ್ಲ ಡೀಟೇಲ್ಗಳನ್ನ SIT ಪಡ್ಕೊಂಡಿದೆ. ಇದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಂತಹ ಸುಮಾರು 11 ಜನಕ್ಕೆ SIT ಈಗಾಗಲೇ ನೋಟಿಸ್ ಅನ್ನ ಕೊಟ್ಟು ಅವರನ್ನ ಕರೆದಿರುವಂಥದ್ದು. 6 ಜನ ಇದರಲ್ಲಿ ಹಾಜರಾಗಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ತಿಮರೋಡಿ ಅವರ ಜೊತೆಗೆ ಗುರುತಿಸಿಕೊಂಡಂತಹ ಮತ್ತು ಚಾಲಕನಾಗಿ ಓಡಾಡುವಂತಹ ಸಂದರ್ಭದಲ್ಲಿ ಆತ ಚಾಲಕನಾಗಿದ್ದಂತಹ ಗಣೇಶ್ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆರಂಭದಲ್ಲಿ ಈ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಆಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಹಣಕಾಸಿನ ಎನ್ಕ್ವೈರಿ ಕೂಡ ಆಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಚಿನ್ನಯ್ಯ ಸುಮಾರು 1.5 ಇಂದ 2 ಲಕ್ಷ ಬೈ ಹ್ಯಾಂಡ್ ಕ್ಯಾಶ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಪ್ರಾರಂಭಿಕವಾಗಿ 2 ವರ್ಷದ ಹಿಂದೆ ಉಜಿರೆಯಲ್ಲಿ ವಿಠಲ್ ಗೌಡನಿಗೆ ಸಿಕ್ಕಂತಹ ಸಂದರ್ಭದಿಂದಲೇ ಆತ 5,000 10,000 ಕ್ಯಾಶ್ ಅನ್ನ ಪಡಿತಾ ಇದ್ದ ಅನ್ನುವಂಥದ್ದು ಆತನ ಹೇಳಿಕೆಯಿಂದಲೇ ಈಗ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೊಂದು ಹೋರಾಟದ ದಿಕ್ಕಲ್ಲ, ಇದೊಂದು ಷಡ್ಯಂತ್ರ, ಪಿತೂರಿ ಅನ್ನುವಂಥದ್ದನ್ನ ಈಗಾಗಲೇ SIT ಕಂಡುಕೊಂಡಿದೆ. ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ಜನ ಒಂದು ಹಣಕಾಸಿನ ಸಹಾಯವನ್ನು ಮಾಡಿರುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ನಮಗೂ ಚಿನ್ನಯ್ಯನಿಗೆ ಸಂಬಂಧನೇ ಇಲ್ಲ ಅಂತೇಳಿ ಮಟ್ಟಣ್ಣನವರು ಬಹಳ ವಾದವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಅವರ ಪತ್ನಿಯ ಅಕೌಂಟ್ ಇಂದಾನೇ ಹಣ ಹೋಗಿದೆ ಅನ್ನುವಂಥದ್ದು ಈಗ SIT ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದು ಹೋರಾಟದ ದಾರಿಯಲ್ಲ, ಇದೊಂದು ಷಡ್ಯಂತ್ರ ಅನ್ನುವಂತಹ ಹಿನ್ನೆಲೆಯಲ್ಲಿ SIT ಎಲ್ಲರಿಗೆ ನೋಟಿಸ್ ಕೊಟ್ಟು ಅವರನ್ನ ಕರೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ 5 ರಿಂದ 6 ಜನರನ್ನ ಈಗಾಗಲೇ ಎನ್ಕ್ವೈರಿ ಮಾಡಿರುವಂಥದ್ದು. ಹಾಗಾಗಿ ನೇರವಾಗಿ ಆ ಕುಟುಂಬವನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ 2 ವರ್ಷದ ಹಿಂದೆ ಅಲ್ಲಿ ಕ್ಯಾಶ್ ಅನ್ನು ಕೂಡ ಬಹಳಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ. ಆ
ನಂತರ ಕೂಡ ಈತ ಬಂಧನಕ್ಕೆ ಒಳಗಾದ ಮೇಲೆ ಎನ್ಕ್ವೈರಿಯ ಸಂದರ್ಭದಲ್ಲೂ ಕೂಡ ಕುಟುಂಬಕ್ಕೆ ಹಣಕಾಸಿನ ನೆರವನ್ನ ಈ ಟೀಮ್ ಮಾಡಿತ್ತು ಅನ್ನುವಂತಹ ಮಾಹಿತಿಗಳು ಈಗಾಗಲೇ SITಗೆ ಲಭ್ಯ ಆಗಿರುವಂತದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಗೊತ್ತಾಗುತ್ತೆ ತನಿಖೆ ತಡವಾದರೂ ಕೂಡ ಸತ್ಯಗಳು ಹೊರಗೆ ಬಂದೇ ಬರುತ್ತೆ. ಅದಕ್ಕೆ ಸಾಕ್ಷಿ ಈಗ ಇವರು ಕಲೆ ಹಾಕಿರ್ತಕ್ಕಂಥ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು. ನಿಮಗೆ ತಿಮಿರೋಡಿ ಎನ್ಕ್ವೈರಿ ಆಗುವಾಗಲೂ ಕೂಡ ಕುಟುಂಬಕ್ಕೆ ಸಹಾಯ ಆಗಿದೆ, ದುಡ್ಡು ಹೋಗಿದೆ. ಅದೆಲ್ಲ ಸುಮ್ಮನೆ ಮಾಡ್ತಾರಾ?